ಇಲ್ಲ ಹಾಗಲ್ಲ, ನಮ್ಮ ಅಧಿಕಾರಿಗಳಿಗೆ ಕೆಲವು ಮಾಹಿತಿಗಳು ಸಿಕ್ಕಿದ ನಂತರ ಅದನ್ನೆಲ್ಲವನ್ನು ಕೂಡ ವಿಚಾರಣೆ ಮಾಡಿ ಆಂಧ್ರದಲ್ಲಿ ಇರ್ತಕ್ಕಂಥ ಕರ್ನೂಲಿನಲ್ಲಿ ಒಂದು ಆಸ್ಪತ್ರೆಯಲ್ಲಿ ಅದು ಮಾಡ್ತಾ ಇರ್ತಕ್ಕಂಥ ಮಾಹಿತಿಯನ್ನು ಕೂಡ ಅವರಿಗೆ ಸಿಕ್ಕಿರೋದ್ರಿಂದ ಅವರು ಆಂಧ್ರದ ಅಲ್ಲಿಯ ಆರೋಗ್ಯ ಇಲಾಖೆ ಜೊತೆನೂ ಕೂಡ ಸಂಪರ್ಕ ಮಾಡಿ ಈ ಡಿಕಾಯ್ ಆಪರೇಷನನ್ನು ಮಾಡಿ ಅದನ್ನ ಹಿಡಿದಾಕಿರ್ತಕ್ಕಂಥದ್ದು ಒಂದಾಗಿದೆ. ಮತ್ತು ಭಾಳ ಒಳ್ಳೆಯ ಒಂದು ಕ್ರಮವನ್ನು ನಮ್ಮ ಇಲಾಖೆ ಇವತ್ತು PCPNDT ಆ್ಯಕ್ಟ್ ಅಡಿಯಲ್ಲಿ ಏನು ಮಾಡಬೇಕಾಗಿದೆ, ನಮ್ಮ ಯಾರು ಡಾಕ್ಟರ್ಸ್ ಇದ್ದಾರೆ, ನಮ್ಮ DD ವಿವೇಕ್ ದೊರೈ ಮತ್ತು ಅವರೆಲ್ಲ ಟೀಮು ಎಲ್ಲ ಸೇರಿ ಇದನ್ನು ಭಾಳ ಯಶಸ್ವಿಯಾಗಿ ಮಾಡಿದ್ದಾರೆ. ಅಂದರೆ ಇವತ್ತು ಅಲ್ಲಿರುವಂಥ ಆಸ್ಪತ್ರೆಗೆ ಅದಕ್ಕೆ ಅದು ಅನ್ರಿಜಿಸ್ಟರ್ಡ್ ಆಸ್ಪತ್ರೆ, 50 ಬೆಡ್ ಆಸ್ಪತ್ರೆ ಆಗಿದ್ದರೂ ಕೂಡ ಅದು ಅನ್ರಿಜಿಸ್ಟರ್ಡ್ ಆಸ್ಪತ್ರೆ ಮತ್ತು ಅವರಿಗೆ ಯಾವುದೇ ಕಾನೂನು ಅಡಿಯಲ್ಲಿ ಮಾಡೋದಕ್ಕೆ ಸೆಕ್ಸ್ ಡಿಟರ್ಮಿನೇಷನ್ ಮಾಡೋದಕ್ಕೂ ಅವಕಾಶ ಇರಲಿಲ್ಲ. ಆದರೂ ಕೂಡ ಅಲ್ಲೆಲ್ಲ ಮಾಡ್ತಾ ಇರ್ತಕ್ಕಂಥದ್ದು ಗೊತ್ತಾಗಿರ್ತಕ್ಕಂಥದ್ದು ನಂತರ ಕ್ರಮಗಳಾಗಿದೆ. ಆದ್ದರಿಂದ ಇದು ಈ ಭ್ರೂಣ ಹತ್ಯೆ ವಿಚಾರದಲ್ಲಿ ನಮ್ಮ ಸರ್ಕಾರ ಈಗ ನಮ್ಮ ಇಲಾಖೆ ಕೂಡ ಅಷ್ಟೇ ಎಲ್ಲ ಕಡೆ ಇದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥ ಕೆಲಸವನ್ನು ಮತ್ತು ಮಾನಿಟರ್ ಮಾಡುವಂಥದ್ದು ಮತ್ತು ತಿಳ್ಕೊಳ್ಳುವಂಥ ವ್ಯವಸ್ಥೆಗಳು ಕೂಡ ಮಾಡ್ತಾ ಇದ್ದೀವಿ. ಆ ಕಾರಣದಿಂದ ಇದು ಒಂದು ಒಳ್ಳೆಯ ಒಂದು ಬೆಳವಣಿಗೆ. ಸರ್, ಈಗ ಹೇಗೆ ಸಂಪರ್ಕ ಮಾಡ್ತಾರೆ ಅಂದರೆ ಏಜೆಂಟ್ಗಳು ಕರ್ನಾಟಕದಲ್ಲಿ ಸಕ್ರಿಯರಾಗಿದ್ದಾರೆ ಅಂತ ಆಯಿತು, ಇಲ್ಲ ಮಹಿಳೆ ಮಳವಳ್ಳಿ ಕಡೆಯವರೇನು, ಸೊ ಹೇಗಾಗುತ್ತೆ ಇದು? ಎಷ್ಟು ಅಂದರೆ ಇರ್ತಾರಲ್ಲ ಕೆಲವರೆಲ್ಲ ಈ ಥರ ಎಲ್ಲ ಮಾಡೋವಂಥವ್ರು BAMS ಡಾಕ್ಟ್ರು ಅವರು ಅದರಲ್ಲಿ ಇನ್ವಾಲ್ವ್ ಆಗಿರುವಂಥದ್ದು ಇದ್ದಾರೆ. ಸೊ ಅವ್ರುಗಳಿಗೆಲ್ಲ ಈ ಥರ ಒಂದು ಜಾಲ ಇರ್ತದೆ. ಹಿಂದೆಲ್ಲ ಗೊತ್ತಿರ್ಬೋದು, ಮೈಸೂರು, ಮಂಡ್ಯ ಅಲ್ಲೆಲ್ಲ ಏನು ಒಂದು ಜಾಲವನ್ನು ಪತ್ತೆ ಹಚ್ಚಿ ನಾವು ಹಿಡಿದಾಕಿದ್ರು, ಅದೇ ಥರ ಇವರೆಲ್ಲ ಆಪ್ರೇಟ್ ಮಾಡೋರು ಇರ್ತಾರೆ. ಸೊ ಈ ಥರದ ಪ್ರಕ್ರಿಯೆಗಳಲ್ಲಿ ನಾವು ಎಚ್ಚರಿಕೆಯನ್ನು ಈಗ ಅದಾದ ನಂತರ ಅಷ್ಟೊಂದು ಮಟ್ಟದಲ್ಲಿ ಪ್ರಕ್ರಿಯೆಗಳು ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆಗಿದೆ ಅಂತ ಅನಿಸ್ತಾ ಇದೆ ನಮಗೆ. ಜನರಲ್ಲಿ ಜಾಗೃತಿ ಕೂಡ ಆಗಿದೆ, ಭಯನೂ ಕೂಡ ಬಂದಿದೆ. ಅದರಿಂದ ಈ ಥರ ಡಿಕಾಯ್ ಆಪರೇಷನ್ಗಳನ್ನು ಮಾಡಬೇಕು ಅಂತಲೇ ನಾವು ನಮ್ಮ ಇಲಾಖೆಯವ್ರಿಗೆ ಹೇಳಿದ್ದು, ನೀವು ತಿಳ್ಕೊಳ್ಬೇಕು ಮತ್ತು ಅವ್ರನ್ನ ಹಿಡಿದಾಕಬೇಕು. ಸುಮ್ಮನೆ ಏನೋ ಮಾಡಿ ಕೇಸ್ ಬುಕ್ ಮಾಡಿಬಿಟ್ಟು ಅವ್ರನ್ನ ಮತ್ತೆ ಅದರಿಂದ ಹೊರಗೆ ಬರೋದಕ್ಕೆ ಅವಕಾಶ ಆಗಬಾರ್ದು. ಒಂದು ಸರಿಯಾದ ರೀತಿಯಾಗಿ ವ್ಯವಸ್ಥಿತವಾದ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿದ ನಂತರ ಈ ಥರ ಆಗಿದೆ. ಸರ್, ಈಗ ನೆರೆ ರಾಜ್ಯ ಆಗಿರೋದ್ರಿಂದ ಕಾನೂನು ಕ್ರಮ ಯಾವ ರೀತಿ? ಅವರಲ್ಲಿ ಕಾನೂನು ಕ್ರಮ ಅವರು ತಗೊಳ್ತಾ ಇದ್ದಾರೆ. ಆರೋಗ್ಯ ಸಚಿವರ ಜೊತೆ ಅವರು ನಮ್ಮ ಇಲಾಖೆ ಅವ್ರ ಇಲಾಖೆ ಮೇಲೆ ಜೊತೆ ಸಂಪರ್ಕ ಮಾಡಿ ಅವರು ಕೂಡ ಕ್ರಮ ತಗೊಳ್ತಾ ಇದ್ದಾರೆ. ಈಗ ಏನಾಗಿದೆ ಸರ್ ಕ್ರಮ ಅಂದರೆ ಏನು? ಕ್ರಮ ಅಂದರೆ ಹಾಸ್ಪಿಟಲ್ನ ಮುಚ್ಚಿದ್ದಾರೆ, ಅವ್ರ ಮೇಲೆಲ್ಲ ಕೇಸಸ್ ಎಲ್ಲ ಏನಿದೆ ಅದೆಲ್ಲ ಬುಕ್ ಮಾಡಿದ್ದಾರೆ. ಅಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅವ್ರ ಮೇಲೆಲ್ಲ ಕೂಡ ಕ್ರಮ ತಗೊಳ್ತಾ ಇದ್ದಾರೆ. ರೇಟ್ ಕಾರ್ಡ್ಗಳು ಅಂದರೆ ಯಾವ ರೀತಿ ಹೇಳ್ತಾರೆ ಸರ್? 20,000 ಅಂತೆಲ್ಲ ಹೇಳ್ತಾ ಇದ್ದಾರೆ ಭ್ರೂಣ ಹತ್ಯೆಗೆ ಆಮಿಷ. ಈಗ ಅದೇನೇ ಇರಲಿ, ಕೆಲವರು ಯಾಕಂದರೆ ಜನ ಇವತ್ತು ಒಂದು ಕಡೆ ಇದು ಸಾಮಾಜಿಕ ಸಮಸ್ಯೆ ಇದು. ಯಾಕಂದರೆ ಈ ಥರ ನಾವು ಭ್ರೂಣ ಹತ್ಯೆಯನ್ನು ಮಾಡ್ಕೊಳ್ಬೇಕು ಅಂತ ತೀರ್ಮಾನ ಮಾಡುವಂಥವ್ರು ಯಾರು? ಗರ್ಭಿಣಿ, ಆ ತಾಯಿ ಅಥವಾ ಅವರ ಕುಟುಂಬದವರು. ಅವರು ಅದನ್ನು ಒತ್ತಡ ಹಾಕಿ ಬೇಡ ನಮಗೆ ಮಗು, ಯಾಕಂದರೆ ಹೆಣ್ಣು ಮಗು ಇದು, ನಮಗೆ ಇನ್ನೊಂದು ಹೆಣ್ಣು ಬೇಡ. ಇದು ಸೋಷಿಯಲ್ ಪ್ರಾಬ್ಲಮ್. ಇದು ಆ ಒಂದು ಮನಸ್ಥಿತಿಯನ್ನು ಹೋಗಲಾಡಿಸ್ಬೇಕು ತಾನೆ, ಅದು ಮುಖ್ಯ. ಇನ್ನು ಈ ಎರಡನೇದು ಅಂಥ ಮನಸ್ಥಿತಿ ಇದ್ದಂಥವ್ರಿಗೆ ಈ ವಾಮ ಮಾರ್ಗಗಳು ಹುಡುಕ್ತಾರೆ, ಅದಕ್ಕೆ ಒಂದು ವ್ಯವಸ್ಥೆ ಇರ್ತದೆ. ಸೊ ಅದನ್ನು ನಿಯಂತ್ರಣ ಮಾಡುವಂಥದ್ದು ನಾವು ನಮ್ಮ ಜವಾಬ್ದಾರಿ ಭಾಳ ಹೆಚ್ಚಿರ್ತದೆ. ಸೊ ಎರಡನ್ನೂ ಕೂಡ, ಒಂದು ಮನಸ್ಥಿತಿಯನ್ನು ಬದಲಾಯಿಸುವಂಥದ್ದು ಒಂದು, ಎರಡನೇದು ಈ ಥರ ಮಾಡ್ತಕ್ಕಂಥವ್ರು ಯಾರಿದ್ದಾರೆ ಅವ್ರನ್ನ ಹಿಡಿದಾಕಿ ಅವ್ರ ಮೇಲೆ ಕ್ರಮ ಆಗುವಂಥದ್ದು, ಅದು ಇವತ್ತು ನಾವು ಮಾಡ್ತಾ ಇದ್ದೀವಿ. ಯಾವುದು ಭ್ರೂಣ ಹತ್ಯೆ ನಿಷೇಧನೆ? ಅದೇನು ಕಾಯ್ದೆ ನಿಷೇಧ ಏನಿಲ್ಲ, ಅದೇ ಜಾರಿಯಲ್ಲಿದೆ. ಕಾನೂನು ಪ್ರಕಾರ ಎಲ್ಲ ಕ್ರಮಗಳಿದೆ. ಕಾನೂನಿನ ಅಡಿಯಲ್ಲಿ ಏನೇನು ಕ್ರಮ ತಗೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಅದೆಲ್ಲ ಮಾಡ್ತಾ ಇದ್ದೀವಿ. ಆದರೆ ಇದನ್ನು ಅವರನ್ನು ಯಾರು ಮಾಡ್ತಾರೋ ಅವ್ರನ್ನ ಹಿಡಿಯೋದೇ ಮುಖ್ಯ. ಅದು ನಾವು ಒಂದು ಇದನ್ನು ಅಪ್ರೂವಲ್ ತೊಗೊಳ್ಳೋದಕ್ಕೆ ನಾನು ಒಂದು ಅಮೆಂಡ್ಮೆಂಟ್ ಮಾಡಿಸಿದ್ದೀನಿ, ಆ್ಯಂಬುಲೆನ್ಸನ್ನು ಇದರಲ್ಲಿ ವ್ಯಾಪ್ತಿ ತರಬೇಕು ಅಂತ. ಆದರೆ ಅದರ ಬಗ್ಗೆ ಸ್ವಲ್ಪ ಅಂದರೆ ಈ ಆ್ಯಂಬುಲೆನ್ಸನ್ನು ಅದಕ್ಕೆ ಒಂದು ಪರ್ಮಿಷನ್ ಕೊಡ್ತಕ್ಕಂಥ ಒಂದು ಸರ್ಟಿಫೈ ಆಗಬೇಕು ಅಂತ, ಯಾವ ಥರ ಒಂದು ಆ್ಯಂಬುಲೆನ್ಸ್ ಇರಬೇಕು ಅಂತ, ರಿಜಿಸ್ಟರ್ ಆಗಬೇಕು ಅಂತ ಒಂದು ನಾನು ತಂದಿದ್ದೆ, ತೊಗೊಂಬಂದಿದ್ದೀನಿ, ಅಪ್ರೂವಲ್ ಮಾಡಿಸಿದ್ದೀನಿ. ಆದರೆ ಕೆಲವು ಅಬ್ಜೆಕ್ಷನ್ಸ್ ಕೂಡ ಬಂದಿದೆ. ಯಾಕಂತ ಹೇಳಿದ್ರೆ ಇದನ್ನು ಸರ್ಕಾರದಲ್ಲಿ ಹೋಗಿ ಇದರಲ್ಲಿ ಇಂಟರ್ಫಿಯರ್ ಆಗುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಇದೆಯಾ ಇಲ್ವಾ ಅಂತಲೂ ಕೂಡ ಕೆಲವು ಅಬ್ಜೆಕ್ಷನ್ಸ್ ಬಂದಿದೆ. ಅದನ್ನು ನಾವು ನೋಡ್ತಾ ಇದ್ದೀವಿ. ಬೇರೆ ಬೇರೆ ಕಡೆಯಿಂದ ಅವರು ಹೇಳಿದ್ದಾರೆ. ಏಕೆಂದರೆ ನಮ್ಮ ಅಧಿಕಾರಿಗಳು ಹೋಗೋದು, ಆ್ಯಂಬುಲೆನ್ಸ್ನ ನಿಲ್ಲಿಸೋದು, ಸರಿ ಇದೆಯಾ ಇಲ್ವಾ ಅಂತ ಹೇಳುವಂಥದ್ದು, ಈ ಥರದ ಬಗ್ಗೆ ಕೆಲವೆಲ್ಲ ಮಾತು ಬಂದಿದೆ. ಅದಕ್ಕೋಸ್ಕರ ಅದನ್ನು ಯಾವ ರೀತಿಯಾಗಿ ಇತ್ಯರ್ಥ ಮಾಡಬೇಕು ನಾನು ಇನ್ನೂ ಅಂತಿಮ ತೀರ್ಮಾನ ತೊಗೊಂಡಿಲ್ಲ.
ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್ ಇವತ್ತು. ಈಗ ಪ್ರತಿಭಟನೆ ಮಾಡೋದ್ರಲ್ಲಿ ಅವರಿಗೆ ಹಕ್ಕಿದೆ, ಯಾಕಂದರೆ ಅದು ವಿರೋಧ ಪಕ್ಷ. ಮತ್ತು ಈ ಒಂದು ನಮ್ಮ ಬೆಂಗಳೂರು ನಗರದಲ್ಲಿ ಮತ್ತು ಕರ್ನಾಟಕದಲ್ಲಿ ನೀವು ಬೆಂಗಳೂರು ಒಂದೇ ಅಲ್ಲ, ರಾಜ್ಯಾದ್ಯಂತ ಹಲವಾರು ಕಡೆ ನಿರಂತರ ಮಳೆ ಬಂದಿರೋದ್ರಿಂದ ಭಾಳಷ್ಟು ಸಮಸ್ಯೆಗಳಾಗಿದೆ. ನೀವು ನೋಡ್ಬೋದು, ಬೆಂಗಳೂರಿನಲ್ಲಿ ಏಪ್ರಿಲ್ ತಿಂಗಳಿಂದ ಇವತ್ತಿನವರೆಗೂ ಮಳೆ ನಿಂತಿಲ್ಲ, ಹೆಚ್ಚು ಕಡಿಮೆ ಬರ್ತಾನೇ ಇದೆ. ನಾವು ಯಾವುದೇ ಕೆಲಸ ಮಾಡೋದಕ್ಕೆ ಕೂಡ ಅದು ಕಷ್ಟ ಆಗ್ತದೆ, ಯಾಕಂದರೆ ಮಳೆಯ ಸಮಯದಲ್ಲಿ ಏನೇ ಹಾಕಿದ್ರೂ ಕೂಡ ಅದು ಉಳಿಯೋದಿಲ್ಲ, ಡಾಂಬರು ಕೂಡ ಉಳಿಯೋದಿಲ್ಲ. ಅದಕ್ಕೋಸ್ಕರನೇ ಈ ಸಮಸ್ಯೆಗಳಿದೆ. ಆದರೂ ಸಮರೋಪಾದಿಯಲ್ಲಿ ಈಗ ಎಲ್ಲ ಕಡೆ ಕೆಲಸ ನಡೀತಾ ಇದೆ. ಎಲ್ಲ ಕಡೆ ಎಲ್ಲೆಲ್ಲಿ ಈಗ ಮುಖ್ಯಮಂತ್ರಿಯವರು ಕೂಡ ಸಭೆ ಕರೆದು ಸಿದ್ದರಾಮಯ್ಯ ಸಾಹೇಬರು ಇದನ್ನೆಲ್ಲ ಒಂದು ಕಟ್ಟುನಿಟ್ಟಿನ ಒಂದು ಆದೇಶ ಕೊಟ್ಟಿರೋದ್ರಿಂದ ಎಲ್ಲ ಕಡೆ ಕ್ರಮ ಆಗ್ತಾ ಇದೆ. ಈಗ ಸಾಕಷ್ಟು ಕಡೆ ಈಗ ಮುಚ್ಚುತ್ತಾ ಇದ್ದಾರೆ. ತಿಂಗಳು ಗಡುವು ಕೂಡ ನೀಡಿದೆ. ಆದ್ದರಿಂದ ನಮ್ಮ ಪ್ರಕಾರ ಇದು ತಿಂಗಳಿಗೂ ಅಂದರೆ ಈ ತಿಂಗಳು ಒಳಗಡೆನೆ, ತಿಂಗಳ ಗಡುವಲ್ಲ, ಈ ತಿಂಗಳು ಒಳಗಡೆನೆ ಎಲ್ಲವನ್ನು ಕೂಡ ಮಾಡಿ ನಾವು ಮುಗಿಸ್ಬೇಕು. ಸೊ ಆ ಪ್ರಕ್ರಿಯೆಯಲ್ಲಿ ನಗರ ಪಾಲಿಕೆ, ಬೃಹತ್ ಬೆಂಗಳೂರು ನಗರ ಪಾಲಿಕೆ ಈಗಾಗಲೇ ಕಾರ್ಯಪ್ರವೃತ್ತರಾಗಿದ್ದಾರೆ. ಸರ್, APL ಅವರಿಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ MRI ಸ್ಕ್ಯಾನ್ಗಳಿಗೆ ದುಡ್ಡು, ಸೊ ಅದು ಎಷ್ಟು % ಶುಲ್ಕ ಏನು? ಅದೇ ಏನು 30-70 ಇದೆಯಲ್ಲ, ಅದೇ ಪ್ರಕಾರ ಕಟ್ಟಬೇಕು ಅಂತ ಹೇಳಿದ್ವಿ. ಯಾಕಂದರೆ ನಾವು ನಮ್ಮ ಸೇವೆ ಇರುವಂಥದ್ದು ಯಾರು ಬಡವರಿದ್ದಾರೆ ಅಂಥವ್ರಿಗೆ ನಾವು ಉಚಿತವಾಗಿ ಕೊಡೋಣ MRI ಮತ್ತು CT. ಈಗ ಯಾರು ಇಲ್ಲ ಅಂಥವ್ರಿಗೆ ನಾವು APL ಪ್ರಕಾರ 30% ನಾವು ಕೊಡ್ತೀವಿ, 70% ಅವ್ರು ಕಟ್ಟಬೇಕು. ಸೊ ಅದೇನು ರೇಟ್ ಫಿಕ್ಸ್ ಆಗಿರ್ತದೆ ನಾವು ಏಜೆನ್ಸಿಗೆ, ಈಗ ಒಂದು MRIಗೆ 2,000 ರೂಪಾಯಿ ಅಂತ ಫಿಕ್ಸ್ ಆಗಿದ್ದರೆ ಅದರಲ್ಲಿ ನಾವು ಅವರು 70% ಕಟ್ಟಬೇಕಾಗ್ತದೆ, ಅಂದರೆ 1,400 ಕಟ್ಟಬೇಕಾಗ್ತದೆ. ಇನ್ನು 600 ರೂಪಾಯಿ ಸರ್ಕಾರನೇ ಕಟ್ತದೆ. ಈ ಥರ ಅದು ಆಗಿರುವಂಥದ್ದು. ಸರ್, C ಮತ್ತು D ದರ್ಜೆ ನೌಕರರನ್ನು ಕಾಯಂ ಮಾಡ್ಕೋಬೇಕು ಆ ಥರ ಆದೇಶ ಅದು ನೋಡಿ, ಅದು ಅವರು ಮಾಡ್ಕೋಬೋದು ಅಂತ ಹೇಳಿದ್ದಾರೆ ಹೊರತು ಅದ್ರ ಬಗ್ಗೆ ಇನ್ನೂ, ಯಾಕಂದರೆ ನಮ್ಮ ಇಲಾಖೆ ಒಂದೇ ಅಲ್ಲ, ಎಲ್ಲ ಇಡೀ ಸರ್ಕಾರ ಮಟ್ಟದಲ್ಲಿ ತೀರ್ಮಾನ ಆಗಬೇಕು. ಹೌದು, ಅದು ಒಂದು ಒಳ್ಳೆಯ ತೀರ್ಮಾನ. ಇವತ್ತು ಈಗಾಗಲೇ ಪತ್ರಿಕೆಗಳು ನೋಡಿದ್ದೀರಾ, ಈಗಾಗಲೇ ಎಲ್ಲ ನಮ್ಮ ಸರ್ಕಾರಿ ನೌಕರರಿಗೆ, ಅಧಿಕಾರಿ ಅವರಿಗೆಲ್ಲ ಇರ್ತಕ್ಕಂಥವ್ರಿಗೆ ಏನು ಕ್ಯಾಶ್ಲೆಸ್ ನಗದು ರಹಿತ ಅವ್ರಿಗೆ ಚಿಕಿತ್ಸೆ. ಹಿಂದೆ ಎಲ್ಲ ಏನಾಗ್ತಾಯಿತ್ತು, ರೀಇಂಬರ್ಸ್ಮೆಂಟ್ ಆಗ್ತಾಯಿತ್ತು. ಅದರಿಂದ ಸ್ವಲ್ಪ ಗೊಂದಲಗಳು, ಡಿಲೇ ಆಗೋದು, ಏನೇನೋ ಸಮಸ್ಯೆಗಳಿತ್ತು. ಈಗ ನಾವು ನಮ್ಮ ಸ್ಯಾಸ್ಟ್ ಮುಖಾಂತರನೇ ಎಲ್ಲ ಸರ್ಕಾರಿ ನೌಕರರಿಗೆ ನಾವು ನೇರವಾಗಿ ಆಸ್ಪತ್ರೆಗೆ ನಾವು ಸಂದಾಯ ಮಾಡ್ತೀವಿ. ಇವರುಗಳಲ್ಲಿ ಹೋಗಿ ಚಿಕಿತ್ಸೆ ಪಡ್ಕೋಬೇಕಷ್ಟೇ. ಏನು ರೇಟ್ಸ್ ಫಿಕ್ಸ್ ಆಗಿರ್ತದೆ ಅದರ ಪ್ರಕಾರ ಅವ್ರ ಚಿಕಿತ್ಸೆ ಅವರು ಪಡ್ಕೊಳ್ಬೋದು. ರೀಇಂಬರ್ಸ್ಮೆಂಟು, ಅದರಿಂದ ಓಡಾಡೋದು, ಫೈಲ್ ಮೂವ್ಮೆಂಟ್ ಅದೆಲ್ಲ ಏನೂ ಇರೋದಿಲ್ಲ. ನೇರವಾಗಿ ನಾವು ಆಸ್ಪತ್ರೆಗೆ ಕಟ್ಟಿಬಿಡ್ತೀವಿ. ಅದು ಈಗ ಅಕ್ಟೋಬರ್ 1ನೇ ತಾರೀಕಿಂದ ಪ್ರಾರಂಭ ಆಗ್ತದೆ. ಖಂಡಿತವಾಗಿಯೂ ನಮ್ಮ ಸರ್ಕಾರಿ ನೌಕರರಿಗೆ ಇದು ದೊಡ್ಡ ಮಟ್ಟದ ಒಂದು ಕೊಡುಗೆ ಇದು, ಮತ್ತು ಒಳ್ಳೆಯ ಸೇವೆ ಇನ್ನೂ ಉತ್ತಮ ಮಟ್ಟಕ್ಕೆ ಹೋಗ್ತಕ್ಕಂಥದ್ದಕ್ಕೆ ಒಂದು ಹೆಜ್ಜೆನೇ ಇಟ್ಟಿದ್ದೇವೆ.